ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 18 ಡಿಸೆಂಬರ್ 25. ಪ್ರಾತಃ ಮುರಳಿ. ಶಿವತಂದೆ ನೆನಪಿದೆಯಾ? ಮುರಳಿಯ ಸಾರ: ಮಧುರ ಮಕ್ಕಳೇ, ನೀವು ಮಕ್ಕಳನ್ನು ಜ್ಞಾನದಿಂದ ಶೃಂಗಾರ ಮಾಡಲು ಬೇಹದ್ದಿನ ತಂದೆಯು ಬಂದಿದ್ದಾರೆ. ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಸದಾ ಶೃಂಗತರಾಗಿರಿ. ಬಾಬಾ ಇಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾವ ಮಕ್ಕಳನ್ನು ನೋಡಿ ಬೇಹದ್ದಿನ ತಂದೆಯು ಬಹಳ ಖುಷಿ ಪಡುತ್ತಾರೆ? ಬಾಬಾ ಉತ್ತರ ಹೇಳ್ತಾ ಇದ್ದಾರೆ, ಯಾವ ಮಕ್ಕಳು ಸರ್ವಿಸ್ಗಾಗಿ ಎವರಡಿಯಾಗಿರುತ್ತಾರೆ, ಅಲೌಕಿಕ ಮತ್ತು ಪಾರಲೌಕಿಕ ತಂದೆಯನ್ನು ಪೂರ್ಣ ಅನುಸರಿಸುತ್ತಾರೆ, ಜ್ಞಾನ ಯೋಗದಿಂದ ಆತ್ಮವನ್ನು ಶೃಂಗಾರ ಮಾಡಿಕೊಳ್ಳುತ್ತಾರೆ, ಯಾರು ಪತಿತರಿಂದ ಪಾವನರನ್ನಾಗಿ ಮಾಡುವ ಸೇವೆ ಮಾಡುತ್ತಾರೆಯೋ ಅಂತಹ ಮಕ್ಕಳನ್ನು ನೋಡಿ ಬೇಹದ್ದಿನ ತಂದೆಗೆ ಬಹಳ ಖುಷಿಯಾಗುತ್ತದೆ. ನನ್ನ ಮಕ್ಕಳು ಪರಿಶ್ರಮ ಪಟ್ಟು ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂಬುದೇ ತಂದೆಯ ಬಯಕೆಯಾಗಿದೆ. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳ ಪ್ರತಿ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಹೇಗೆ ಲೌಕಿಕ ತಂದೆಗೆ ಮಕ್ಕಳು ಪ್ರಿಯರೆನಿಸುತ್ತಾರೆಯೋ ಹಾಗೆಯೇ ಬೇಹದ್ದಿನ ತಂದೆಗೂ ಸಹ ಬೇಹದ್ದಿನ ಮಕ್ಕಳು ಪ್ರಿಯರೆನಿಸುತ್ತಾರೆ. ತಂದೆಯು ಮಕ್ಕಳಿಗೆ ನನ್ನ ಮಕ್ಕಳು ಶ್ರೇಷ್ಠ ಪದವಿಯನ್ನು ಪಡೆಯಲಿ ಎಂದು ಶಿಕ್ಷಣ ಸಾವಧಾನವನ್ನು ನೀಡುತ್ತಾರೆ. ಇದೇ ತಂದೆಯ ಬಯಕೆಯಾಗಿರುತ್ತದೆ. ಹಾಗೆ ಬೇಹದ್ದಿನ ತಂದೆಗೂ ಸಹ ಇದೇ ಇಚ್ಛೆ ಇರುತ್ತದೆ. ಮಕ್ಕಳನ್ನು ಜ್ಞಾನ ಮತ್ತು ಯೋಗದ ಆಭರಣಗಳಿಂದ ಶೃಂಗಾರ ಮಾಡುತ್ತಾರೆ. ಮಕ್ಕಳು ಶ್ರೇಷ್ಠ ಪದವಿಯನ್ನು ಪಡೆಯಲೆಂದು ನಿಮ್ಮನ್ನು ಇಬ್ಬರು ತಂದೆಯರು ಶೃಂಗಾರ ಮಾಡುತ್ತಾರೆ. ಅಂದರೆ ಬ್ರಹ್ಮ ತಂದೆ, ಅಲೌಕಿಕ ತಂದೆ, ಪಾರಲೌಕಿಕ ತಂದೆ ಶಿವಬಾಬಾ. ಅಲೌಕಿಕ ತಂದೆಯು ಖುಷಿಯಾಗುತ್ತಾರೆ ಮತ್ತು ಪಾರಲೌಕಿಕ ತಂದೆಯೂ ಸಹ ಖುಷಿ ಪಡುತ್ತಾರೆ. ಯಾವ ಮಕ್ಕಳು ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೋ ಅವರನ್ನು ನೋಡಿ ಫಾಲೋ ಫಾದರ್ ಎಂದು ಗಾಯನ ಮಾಡಲಾಗುತ್ತದೆ. ಅಂದಾಗ ಇಬ್ಬರನ್ನೂ ಫಾಲೋ ಮಾಡಬೇಕಾಗಿದೆ. ಒಬ್ಬರು ಆತ್ಮಿಕ ತಂದೆ, ಇನ್ನೊಬ್ಬರು ಅಲೌಕಿಕ ತಂದೆ. ಮಕ್ಕಳು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. ಯಾವಾಗ ನೀವು ಭಟ್ಟಿಯಲ್ಲಿದ್ದೀರೋ ಆಗ ಎಲ್ಲರ ಕಿರೀಟ ಸಹಿತ ಭಾವಚಿತ್ರಗಳನ್ನು ತೆಗೆಯಲಾಗಿತ್ತು. ತಂದೆಯು ತಿಳಿಸಿದ್ದಾರೆ, ಸ್ಥೂಲವಾಗಿ ಪ್ರಕಾಶತೆಯ ಕಿರೀಟವೇನೂ ಇಲ್ಲ, ಕೇವಲ ಪವಿತ್ರತೆಯ ಸಂಕೇತವಾಗಿದೆ. ಇದನ್ನು ಎಲ್ಲರಿಗೂ ತೋರಿಸುತ್ತಾರೆ. ಸ್ಥೂಲವಾಗಿ ಯಾವುದೇ ಬೆಳೆಯ ಬೆಳಕಿನ ಕಿರೀಟವೇನೂ ಇರುವುದಿಲ್ಲ. ಇದನ್ನು ಕೇವಲ ಪವಿತ್ರತೆಯ ಸಂಕೇತವಾಗಿ ತಿಳಿಸಲಾಗುತ್ತದೆ. ಮೊಟ್ಟ ಮೊದಲು ನೀವು ಸತ್ಯುಗದಲ್ಲಿ ಬರುತ್ತೀರಿ, ನೀವೇ ಇದ್ದಿರಲ್ಲವೇ? ತಂದೆ ಹೇಳುತ್ತಾರೆ, ಆತ್ಮಗಳು ಮತ್ತು ಪರಮಾತ್ಮನು ಬಹಳ ಕಾಲ ಅಗಲಿ ಹೋಗಿದ್ದರು. ನೀವು ಮಕ್ಕಳೇ ಮೊಟ್ಟ ಮೊದಲು ಬರುತ್ತೀರಿ, ಮತ್ತೆ ನೀವೇ ಮೊದಲಿಗೆ ಹೋಗಬೇಕಾಗಿದೆ. ನೀವು ಮುಕ್ತಿಧಾಮದ ದ್ವಾರವನ್ನು ತೆರೆಯಬೇಕಾಗಿದೆ. ತಂದೆಯು ನೀವು ಮಕ್ಕಳನ್ನು ಶೃಂಗರಿಸುತ್ತಾರೆ. ಹೇಗೆ ತಂದೆಯ ಮನೆಯಲ್ಲಿದ್ದಾಗ ವನವಾಸದಲ್ಲಿರುತ್ತಾರೆ, ಈ ಸಮಯದಲ್ಲಿ ನೀವು ಸಹ ಸಾಧಾರಣವಾಗಿರಬೇಕಾಗಿದೆ. ಬಹಳ ಉತ್ತಮ ಮಟ್ಟದಲ್ಲಿಯೂ ಅಲ್ಲ, ಕೀಳು ಮಟ್ಟದಲ್ಲಿಯೂ ಅಲ್ಲ. ತಂದೆಯು ತಿಳಿಸುತ್ತಾರೆ, ನಾನು ಸಾಧಾರಣ ತನಿನಲ್ಲಿ ಪ್ರವೇಶ ಮಾಡುತ್ತೇನೆ. ಯಾವುದೇ ದೇಹದಾರಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ಮನುಷ್ಯರ ಸದ್ಗತಿ ಮಾಡಲು ಸಾಧ್ಯವಿಲ್ಲ. ಸದ್ಗತಿಯನ್ನು ಗುರುಗಳೇ ಮಾಡುತ್ತಾರೆ. ಮನುಷ್ಯರು 60 ವರ್ಷಗಳ ನಂತರ ವಾನಪ್ರಸ್ಥವನ್ನು ಸ್ವೀಕರಿಸಿ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ. ಈ ಪದ್ಧತಿಯು ಈಗಿನದಾಗಿದೆ. ಇದು ಮತ್ತೆ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತದೆ. ಇತ್ತೀಚೆಗೆ ಚಿಕ್ಕ ಮಕ್ಕಳಿಗೂ ಗುರುಗಳನ್ನು ಮಾಡಿಸಿ ಬಿಡುತ್ತಾರೆ. ಭಲೆ ವಾನಪ್ರಸ್ಥ ಸ್ಥಿತಿಯಾಗಿಲ್ಲ, ಆದರೆ ಆಕಸ್ಮಿಕವಾಗಿ ಮೃತ್ಯು ಬಂದು ಬಿಡುತ್ತದೆ ಅಲ್ಲವೇ? ಆದ್ದರಿಂದ ಮಕ್ಕಳಿಗೂ ದೀಕ್ಷೆಯನ್ನು ಕೊಡಿಸಿ ಗುರುಗಳನ್ನು ಮಾಡಿಸಿ ಬಿಡುತ್ತಾರೆ. ಹೇಗೆ ತಂದೆಯು ತಿಳಿಸುತ್ತಾರೆ, ನೀವೆಲ್ಲರೂ ಆತ್ಮರಾಗಿದ್ದೀರಿ, ಎಲ್ಲರಿಗೆ ಆಸ್ತಿಯನ್ನು ಪಡೆಯುವ ಅಧಿಕಾರವಿದೆ, ಗುರಿಗಳಿಲ್ಲದೆ ನೆಲೆಯಿಲ್ಲ, ಅರ್ಥಾತ್ ಬ್ರಹ್ಮತತ್ವದಲ್ಲಿ ಲೀನವಾಗುವುದಿಲ್ಲವೆಂದು ಅವರು ಹೇಳುತ್ತಾರೆ. ಆದರೆ ನೀವಂತೂ ಲೀನವಾಗುವುದಿಲ್ಲ. ಇದು ಭಕ್ತಿ ಮಾರ್ಗದ ಶಬ್ದವಾಗಿದೆ. ಆತ್ಮವು ಬಿಂದು ಮಾದರಿಯಲ್ಲಿದೆ, ತಂದೆಯು ಬಿಂದುವಾಗಿದ್ದಾರೆ. ಆ ಬಿಂದುವನ್ನೇ ಜ್ಞಾನ ಸಾಗರ ಎಂದು ಹೇಳಲಾಗುತ್ತದೆ. ನೀವು ಸಹ ಚಿಕ್ಕ ಬೇಹದ್ದಿನ ಆತ್ಮಗಳಾಗಿದ್ದೀರಿ. ಅತಿ ಚಿಕ್ಕ ಆತ್ಮಗಳು. ಸಂಪೂರ್ಣ ಜ್ಞಾನವನ್ನು ತುಂಬಿಸಲಾಗಿದೆ.
ನೀವು ಸಂಪೂರ್ಣ ಜ್ಞಾನವನ್ನು ಪಡೆಯುತ್ತೀರಿ, ಪಾಸ್ ವಿತ್ ಆನರ್ ಆಗುತ್ತಿರಲ್ಲವೇ? ಶಿವಲಿಂಗವು ದೊಡ್ಡ ರೂಪದಲ್ಲಿರುತ್ತದೆ ಎಂದಲ್ಲ, ಆತ್ಮವು ಎಷ್ಟು ಗಾತ್ರದಲ್ಲಿಯೋ ಪರಮಾತ್ಮನೂ ಅಷ್ಟೇ ಇದ್ದಾರೆ. ಆತ್ಮವು ಪರಮಧಾಮದಿಂದ ಪಾತ್ರ ಅಭಿನಯಿಸಲು ಬರುತ್ತದೆ. ತಂದೆಯು ತಿಳಿಸುತ್ತಾರೆ, ನಾನು ಸಹ ಅಲ್ಲಿಂದ ಬರುತ್ತೇನೆ, ಆದರೆ ನನಗೆ ನನ್ನದೇ ಆದ ಶರೀರವಿಲ್ಲ. ನಾನು ರೂಪವನ್ನು ಆಗಿದ್ದೇನೆ, ಬಸಂತನೂ ಆಗಿದ್ದೇನೆ. ಪರಮಾತ್ಮನು ರೂಪನಾಗಿದ್ದಾರೆ. ರೂಪ ಅಂದ್ರೆ ಸುಂದರ ಅಂತ. ಅವರಲ್ಲಿ ಸಂಪೂರ್ಣ ಜ್ಞಾನವು ತುಂಬಲ್ಪಟ್ಟಿದೆ. ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ. ಅದರಿಂದ ಎಲ್ಲಾ ಮನುಷ್ಯರು ಪಾಪಾತ್ಮರಿಂದ ಪುಣ್ಯಾತ್ಮರಾಗಿ ಬಿಡುತ್ತಾರೆ. ತಂದೆಯು ಗತಿ ಸದ್ಗತಿ ಎರಡನ್ನೂ ಕೊಡುತ್ತಾರೆ. ನೀವು ಸದ್ಗತಿಯಲ್ಲಿ ಹೋಗುತ್ತೀರಿ, ಉಳಿದೆಲ್ಲರೂ ಗತಿಯನ್ನು ಅರ್ಥಾತ್ ತಮ್ಮ ಮನೆಗೆ ಹೋಗುತ್ತಾರೆ. ಅದು ಮಧುರ ಮನೆಯಾಗಿದೆ. ಆತ್ಮವೇ ಈ ಕಿವಿಗಳ ಮೂಲಕ ಹೇಳುತ್ತದೆ. ಈಗ ತಂದೆಯು ತಿಳಿಸುತ್ತಾರೆ, ಮಧುರಾತಿ ಮೊದಲ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳೇ ಹಿಂತಿರುಗಿ ಹೋಗಬೇಕಾಗಿದೆ. ನಾನು ಎಲ್ಲರನ್ನೂ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಆತ್ಮಗಳಿಗೆ ಶಿವನ ಮೆರವಣಿಗೆ ಎಂದು ಹೇಳಲಾಗುತ್ತದೆ. ಈಗ ಶಿವ ತಂದೆಯು ಶಿವಾಲಯದ ಸ್ಥಾಪನೆ ಮಾಡುತ್ತಿದ್ದಾರೆ. ಮತ್ತೆ ರಾವಣನು ಬಂದು ವೇಷಾಲಯವನ್ನು ಸ್ಥಾಪನೆ ಮಾಡುತ್ತಾರೆ. ವಾಮಾರ್ಗಕ್ಕೆ ವೇಷಾಲಯವೆಂದು ಹೇಳಲಾಗುತ್ತದೆ. ತಂದೆ ಬಳಿ ಬಹುತೇಕ ಮಕ್ಕಳಿದ್ದಾರೆ. ವಿವಾಹ ಮಾಡಿಕೊಂಡು ಪವಿತ್ರರಾಗಿರುತ್ತಾರೆ. ಇಬ್ಬರು ಒಟ್ಟಿಗೆ ಇದ್ದು ಪವಿತ್ರರಾಗಲು ಸಾಧ್ಯವಿല്ലെಂದು ಸನ್ಯಾಸಿಗಳು ಹೇಳುತ್ತಾರೆ. ಆದರೆ ಇಲ್ಲಿ ತಿಳಿಸಲಾಗುತ್ತದೆ, ಇದರಲ್ಲಿ ಬಹಳ ಸಂಪಾದನೆ ಇದೆ. ಪವಿತ್ರರಾಗಿರೋದ್ರಿಂದ 21 ಜನ್ಮಗಳ ರಾಜಧಾನಿಯು ಸಿಗುತ್ತದೆ. ಅಂದ ಮೇಲೆ 1 ಜನ್ಮ ಪವಿತ್ರ ಆಗಿರುವುದು ದೊಡ್ಡ ಮಾತೇನು? ತಂದೆ ಹೇಳುತ್ತಾರೆ, ನೀವು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಟ್ಟಿದ್ದೀರಿ. ಕೃಷ್ಣನಿಗೂ ಸಹ ಶ್ಯಾಮ ಸುಂದರನೆಂದು ಹೇಳುತ್ತಾರೆ. ಈ ತಿಳುವಳಿಕೆಯು ಈ ಸಮಯದ್ದಾಗಿದೆ. ಕಾಮಚಿತೆ ನೇರಿ ಕಪ್ಪಾಗಿ ಬಿಟ್ಟರು ಮತ್ತೆ ಅವರಿಗೆ ಹಳ್ಳಿ ಬಾಲಕನೆಂದು ಹೇಳುತ್ತಾರೆ. ಅವಶ್ಯವಾಗಿ ಮೊದಲು ಇವರು ಆಗಿದ್ದಿರಲ್ಲವೇ? ಕೃಷ್ಣನಂತೂ ಗೊಲ್ಲ ಬಾಲಕನಾಗಲು ಸಾಧ್ಯವಿಲ್ಲ. ಇವರದೇ ಬಹಳ ಜನ್ಮಗಳ ಅಂತಿಮದಲ್ಲಿ ತಂದೆ ಪ್ರವೇಶ ಮಾಡಿ ಸುಂದರನಾಗಿ ಮಾಡುತ್ತಾರೆ. ನೀವೀಗ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ಬಾಬಾ, ತಾವು ಎಷ್ಟು ಮಧುರರಾಗಿದ್ದೀರಿ, ಎಷ್ಟು ಮಧುರ ಆಸ್ತಿಯನ್ನು ಕೊಡುತ್ತೀರಿ. ನಮ್ಮನ್ನು ಮನುಷ್ಯರಿಂದ ದೇವತೆ ಮಂದಿರ ಯೋಗ್ಯರನ್ನಾಗಿ ಮಾಡುತ್ತೀರಿ. ಹೀಗೀಗೆ ತಮ್ಮೊಂದಿಗೆ ಮಾತನಾಡಿಕೊಳ್ಳಬೇಕಾಗಿದೆ. ಬಾಯಿಂದ ಏನನ್ನೂ ಹೇಳುವಂತಿಲ್ಲ. ಭಕ್ತಿ ಮಾರ್ಗದಲ್ಲಿ ತಾವು ಪ್ರಿಯತಮನನ್ನು ಎಷ್ಟೊಂದು ನೆನಪು ಮಾಡುತ್ತಾ ಬಂದಿದ್ದೀರಿ. ಈಗ ತಾವು ಸತ್ತಿದ್ದೀರಿ. ಬಾಬಾ, ತಾವಂತೂ ಎಲ್ಲರಿಗಿಂತ ಮಧುರರಾಗಿದ್ದೀರಿ. ತಮ್ಮನ್ನು ನಾವೇಕೆ ನೆನಪು ಮಾಡೋದಿಲ್ಲ? ತಮಗೆ ಪ್ರೇಮ ಶಾಂತಿಯ ಸಾಗರನೆಂದು ಹೇಳಲಾಗುತ್ತದೆ. ತಾವೇ ಆಸ್ತಿಯನ್ನು ಕೊಡುತ್ತೀರಿ. ಅಂದ್ರೆ ಬಾಬಾನೇ ನಮಗೆ ಆಸ್ತಿ ಕೊಡ್ತಾರೆ. ಬಾಕಿ ಪ್ರೇರಣೆಯಿಂದ ಏನೂ ಸಿಗುವುದಿಲ್ಲ. ತಂದೆ ಅಂತೂ ಸಮ್ಮುಖದಲ್ಲೇ ಬಂದು ನೀವು ಮಕ್ಕಳಿಗೆ ಓದಿಸುತ್ತಾರೆ. ಇದು ಪಾಠಶಾಲೆಯಲ್ಲವೇ? ತಂದೆಯು ತಿಳಿಸುತ್ತಾರೆ, ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ. ಇದು ರಾಜಯೋಗವಾಗಿದೆ. ನೀವೀಗ ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ ಅರಿತಿದ್ದೀರಿ. ಇಷ್ಟು ಚಿಕ್ಕ ಆತ್ಮವು ಹೇಗೆ ಪಾತ್ರ ಅಭಿನಯಿಸುತ್ತದೆ? ಇದು ಮಾಡಲ್ಪಟ್ಟದ್ದಾಗಿದೆ. ಇದಕ್ಕೆ ಅನಾದಿ ಅವಿನಾಶಿ ಸೃಷ್ಟಿ ನಾಟಕವೆಂದು ಹೇಳಲಾಗುತ್ತದೆ. ನಾಟಕವು ಸುತ್ತುತ್ತಿರುತ್ತದೆ. ಇದರಲ್ಲಿ ಸಂಶಯದ ಯಾವುದೇ ಮಾತಿಲ್ಲ. ತಂದೆಯು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ನೀವು ಸುದರ್ಶನ ಚಕ್ರಧಾರಿಗಳಾಗಿದ್ದೀರಿ. ನಿಮ್ಮ ಬುದ್ಧಿಯಲ್ಲಿ ಇಡೀ ಚಕ್ರವು ಸುತ್ತುತ್ತಿರುತ್ತದೆ. ಅಂದಾಗ ಇದರಿಂದ ನಿಮ್ಮ ಪಾಪಗಳು ಕತ್ತರಿಸಲ್ಪಡುತ್ತವೆ. ಬಾಕಿ ಕೃಷ್ಣನು ಯಾವುದೇ ಸುದರ್ಶನ ಚಕ್ರವನ್ನು ತಿರುಗಿಸಿ ಹಿಂಸೆ ಮಾಡಲಿಲ್ಲ. ಅಲ್ಲಂತೂ ಹಿಂಸೆಯ ಮಾತಾಗಲಿ ಕಾಮಕಟರನ್ನಾಗಿ ನಡೆಸೋದಿಲ್ಲ. ಅಂದ್ರೆ ಸತ್ಯುಗದಲ್ಲಿ ಯಾವುದೇ ರೀತಿಯ ಹಿಂಸೆ ಇರುವುದಿಲ್ಲ ಅಂತ. ಡಬಲ್ ಅಹಿಂಸಕರಾಗಿರುತ್ತೀರಿ. ಈ ಸಮಯದಲ್ಲಿ ಪಂಚ ವಿಕಾರಗಳೊಂದಿಗೆ ನಿಮ್ಮ ಯುದ್ಧವು ನಡೆಯುತ್ತದೆ. ಮತ್ಯಾವುದೇ ಯುದ್ಧದ ಮಾತಿಲ್ಲ. ನೀವೀಗ ಶ್ರೇಷ್ಠಾತಿ ಶ್ರೇಷ್ಠರು. ನಂತರ ಶ್ರೇಷ್ಠಾತಿ ಆಸ್ತಿಯಾದ ಈ ಲಕ್ಷ್ಮಣರಂತೂ ಶ್ರೇಷ್ಠರಾಗಿರಬೇಕಾಗಿದೆ. ಎಷ್ಟು ನೀವು ಪುರುಷಾರ್ಥ ಮಾಡುವಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಕಲ್ಪಕಲ್ಪವೂ ಅದೇ ನಿಮ್ಮ ವಿದ್ಯೆಯು ಇರುವುದು. ಈಗ ಒಳ್ಳೆಯ ಪುರುಷಾರ್ಥ ಮಾಡಿದರೂ ಕಲ್ಪಕಲ್ಪವೂ ಮಾಡುತ್ತಾ ಇರುತ್ತೀರಿ. ಲೌಕಿಕ ವಿದ್ಯೆಯಿಂದ ಇಷ್ಟೊಂದು ಪದವಿಯನ್ನು ಸಿಗಲು ಸಾಧ್ಯವಿಲ್ಲ. ಆತ್ಮಿಕ ವಿದ್ಯೆಯಿಂದ ಸಿಗುತ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ಈ ಲಕ್ಷ್ಮಣರಾಗಿದ್ದಾರೆ. ಇವರು ಮನುಷ್ಯರೇ, ಆದರೆ ದೈವಿ ಗುಣಗಳನ್ನು ಧಾರಣೆ ಮಾಡುತ್ತಾರೆ. ಆದ್ದರಿಂದ ದೇವತೆಗಳೆಂದು ಹೇಳಲಾಗುತ್ತದೆ. ಉಳಿದಂತೆ 8-10 ಭುಜಗಳಿರುವಂತಹ ವ್ಯಕ್ತಿಯು ಯಾರೂ ಇರುವುದಿಲ್ಲ. ಭಕ್ತಿಯಲ್ಲಿ ದರ್ಶನವಾದಾಗ ಬಹಳ ಅಳುತ್ತಾರೆ. ದುಃಖದಲ್ಲಿ ಬಂದು ಬಹಳ ಕಣ್ಣೀರನ್ನು ಸುರಿಸುತ್ತಾರೆ. ಇಲ್ಲಂತೂ ತಂದೆ ತಿಳಿಸುತ್ತಾರೆ, ಕಣ್ಣೀರು ಬಂದಿತೆಂದರೆ ನೀವು ಅನುತ್ತೀರ್ಣರಾದಿರಿ. ತಾಯಿ ಸತ್ತರೂ ಸಹ ಜ್ಞಾನದ ಹಲ್ವಾ ತಿನ್ನಿ. ಅಂದ್ರೆ ನಿಜವಾಗೂ ಹಲ್ವಾ ಮಾಡಿ ತಿನ್ನೋದಲ್ಲ. ನಾವು
ಜ್ಞಾನದ ಹಲವ ಅಂದ್ರೆ ಆತ್ಮ ಅವಿನಾಶಿ, ಶರೀರ ವಿನಾಶಿ, ಇದನ್ನ ತಿಳ್ಕೊಳ್ಬೇಕು ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಬಾಂಬೆಯಲ್ಲಿಯೂ ಯಾರಾದರೂ ರೋಗಿ ಆದರೆ ಅಥವಾ ಮರಣ ಹೊಂದಿದರೆ ಬಂದು ಶಾಂತಿಯನ್ನು ಕೊಡಿ ಎಂದು ಕುಮಾರನ್ನು ಕರೆಸುತ್ತಾರೆ. ನೀವು ತಿಳಿಸುತ್ತೀರಿ, ಆತ್ಮವು ಒಂದು ಶಿರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಂಡಿತು, ಇದರಲ್ಲಿ ನಿಮ್ಮದೇನು ಹೋಗುತ್ತದೆ, ಅಳುವುದರಿಂದ ಏನು ಲಾಭ? ಆಗ ಹೇಳುತ್ತಾರೆ, ಇವರನ್ನು ಕಾಲು ಕಬಳಿಸಿ ಬಿಟ್ಟಿತೆಂದು. ಆದರೆ ಇಂಥ ಯಾವುದೇ ಮಾತಿಲ್ಲ. ಇಲ್ಲಂತೂ ಆತ್ಮವು ತಾನಾಗಿಯೇ ಬಂದು ಶರೀರವನ್ನು ಬಿಟ್ಟು ಬಿಡುತ್ತದೆ, ತನ್ನ ಸಮಯದಲ್ಲಿ ಶರೀರವನ್ನು ಬಿಟ್ಟು ಹೋಗುತ್ತದೆ. ಬಾಕಿ ಮೃತ್ಯುವು ಯಾವುದೇ ವಸ್ತು ಅಲ್ಲ. ಸತ್ಯುಗದಲ್ಲಿ ಗರ್ಭ ಮಹಲಗಳಿರುತ್ತವೆ, ಶಿಕ್ಷೆ ಮಾತೇ ಇರುವುದಿಲ್ಲ. ಅಂದ್ರೆ ಮಗು ಗರ್ಭದಲ್ಲೇ ಇರ್ತದೆ, ಆದರೆ ಮಹಲ್ನಲ್ಲಿರುವಷ್ಟು ಆರಾಮಾಗಿರ್ತದೆ, ಯಾವುದೇ ರೀತಿಯ ಒಂದು ಶಿಕ್ಷೆ ಅನುಭವಿಸುವುದಿಲ್ಲ ಅಂತ. ಅಲ್ಲಿ ನಿಮ್ಮ ಕರ್ಮಗಳು ಅಕರ್ಮವಾಗಿರುತ್ತದೆ, ವಿಕರ್ಮವಾಗಲು ಅಲ್ಲಿ ಮಾಯೆ ಇರುವುದಿಲ್ಲ. ನೀವು ವಿಕರ್ಮಾಜೀತರಾಗುತ್ತೀರಿ. ಮೊಟ್ಟ ಮೊದಲು ವಿಕರ್ಮಾಜಿತ್ ಸಂವತ್ಸರ ನಡೆಯುತ್ತದೆ. ನಂತರ ಭಕ್ತಿ ಮಾರ್ಗವು ಆರಂಭವಾದಾಗ ರಾಜ ವಿಕರ್ಮ ಸಂವತ್ಸರವು ಆರಂಭವಾಗುತ್ತದೆ. ಈ ಸಮಯದಲ್ಲಿ ಯಾವ ವಿಕರ್ಮಗಳನ್ನು ಮಾಡಿದ್ದೀರೋ ಅದರ ಮೇಲೆ ಜಯ ಗಳಿಸುತ್ತೀರಿ. ಆದ್ದರಿಂದ ವಿಕರ್ಮಾಜಿತರೆಂದು ಹೆಸರಿಡಲಾಗುತ್ತದೆ. ನಂತರ ದ್ವಾಪರದಲ್ಲಿ ವಿಕರ್ಮಿ ರಾಜರಾಗಿ ಬಿಡುತ್ತಾರೆ, ವಿಕರ್ಮ ಮಾಡುತ್ತಿರುತ್ತಾರೆ. ಸೂಜಿಯ ಮೇಲೆ ಒಂದು ವೇಳೆ ತುಕ್ಕು ಹಿಡಿದಿದ್ದರೆ ಅದನ್ನು ಅಯಸ್ಕಾಂತವು ಆಕರ್ಷಿಸುವುದಿಲ್ಲ. ಎಷ್ಟು ಪಾಪಗಳ ತುಕ್ಕು ಇಳಿಯುತ್ತಾ ಹೋಗೋದೋ ಅಷ್ಟು ಅಯಸ್ಕಾಂತವು ಸೆಳೆಯೋದು. ತಂದೆಯಂತೂ ಸಂಪೂರ್ಣ ಪವಿತ್ರರಾಗಿದ್ದಾರೆ, ನಿಮ್ಮನ್ನು ಯೋಗ ಬಲದಿಂದ ಅಷ್ಟು ಅಯಸ್ಕಾಂತವು ಸೆಳೆಯೋದು. ಬಾಬಾ ನಮ್ಮನ್ನು ಸಹ ಏನ್ ಮಾಡ್ತಾ ಇದ್ದಾರೆ, ಯೋಗ ಬಲದಿಂದ ಪವಿತ್ರನಾಗಿ ಮಾಡ್ತಾರೆ. ಹೇಗೆ ಲೌಕಿಕ ತಂದೆಯೂ ಸಹ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರಲ್ಲವೇ, ಹಾಗೆ ಬೇಹದ್ದಿನ ತಂದೆಯೂ ಸಹ ಮಕ್ಕಳ ಸೇವೆ ನೋಡಿ ಬಹಳ ಖುಷಿ ಪಡುತ್ತಾರೆ. ಮಕ್ಕಳು ಬಹಳ ಪರಿಶ್ರಮವನ್ನು ಪಡುತ್ತಿದ್ದೀರಿ. ಸರ್ವಿಸ್ನಲ್ಲಿ ಮಕ್ಕಳು ಸದಾ ಎವರಡಿ ಆಗಿರಬೇಕು. ನೀವು ಮಕ್ಕಳು ಪತಿತರಿಂದ ಪಾವನ ಮಾಡುವಂತಹ ಈಶ್ವರ್ಯ ಮೆಷಿನ್ ಆಗಿದ್ದೀರಿ. ನೀವೀಗ ಈಶ್ವರ ಸಂತಾನರಾಗಿದ್ದೀರಿ, ಬೇಹದ್ದಿನ ತಂದೆ ಆಗಿದ್ದೀರಿ, ಮತ್ತು ನೀವೆಲ್ಲರೂ ಸೋದರ ಸೋದರಿಯರಾಗಿದ್ದೀರಿ. ಮತ್ಯಾವುದೇ ಸಂಬಂಧವಿಲ್ಲ. ಮುಕ್ತಿಧಾಮದಲ್ಲಂತೂ ತಂದೆ ಮತ್ತು ನೀವು ಆತ್ಮರು ಸೋದರ ಸೋದರಿ ಆಗಿ ಇರುತ್ತೀರಿ. ನಂತರ ನೀವು ಸತ್ಯುಗದಲ್ಲಿ ಹೋದಾಗ ಅಲ್ಲಿ ಒಬ್ಬ ಮಗ ಮತ್ತು ಒಬ್ಬ ಮಗಳು ಅಷ್ಟೇ. ಆದ್ರೆ ಇಲ್ಲಿ ನೋಡಿ ಬಹಳ ಸಂಬಂಧಗಳಾಗುತ್ತವೆ, ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಅನೇಕ ಸಂಬಂಧಗಳು ಇತ್ಯಾದಿ. ಮೂಲತನವು ಮಧುರ ಮನೆ ಮುಕ್ತಿಧಾಮವಾಗಿದೆ. ಅದಕ್ಕಾಗಿ ಮನುಷ್ಯರು ಎಷ್ಟೊಂದು ಯಜ್ಞ, ತಪ ಇತ್ಯಾದಿಗಳನ್ನು ಮಾಡುತ್ತಾರೆ. ಆದರೆ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಸುಳ್ಳು ಹೇಳುತ್ತಿರುತ್ತಾರೆ. ಸರ್ವರ ಸದ್ಗತಿದಾತನು ಒಬ್ಬರೇ ತಂದೆಯಾಗಿದ್ದಾರೆ, ಅನ್ಯ ಯಾರೂ ಇಲ್ಲ. ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ. ಇಲ್ಲಿ ಅನೇಕ ಮನುಷ್ಯರಿದ್ದಾರೆ. ಸತ್ಯಯುಗದಲ್ಲಿ ಬಹಳ ಕೆಲವರೇ ಇರುತ್ತಾರೆ. ಸ್ಥಾಪನೆಯ ನಂತರ ಹಳೆಯದರ ಮೇಲೆ ಹಳೆಯದೆಲ್ಲವೂ ಏನಾಗ್ತದೆ, ವಿನಾಶ ಆಗ್ತದೆ. ಈಗ ಅನೇಕ ಧರ್ಮಗಳಿರುವ ಕಾರಣ ಎಷ್ಟೊಂದು ಹೊಡೆದಾಟವಿದೆ. ನೀವು 100% ಸಾಹುಕಾರರಾಗಿದ್ದೀರಿ ಮತ್ತು 84 ಜನ್ಮಗಳ ನಂತರ 100% ಬಡವರಾಗಿ ಬಿಟ್ಟಿದ್ದೀರಿ. ತಂದೆಯು ಬಂದು ಎಲ್ಲರನ್ನೂ ಜಾಗೃತಗೊಳಿಸುತ್ತಾರೆ. ಮಕ್ಕಳೇ ಎದ್ದೇಳಿ, ಈಗ ಸತ್ಯಯುಗವು ಬರುತ್ತಿದೆ. ಸತ್ಯ ತಂದೆಯೇ ನಿಮಗೆ 21 ಜನ್ಮಗಳ ಆಸ್ತಿಯನ್ನು ಕೊಡುತ್ತಾರೆ. ಭಾರತವೇ ಸತ್ಯಖಂಡವಾಗಿತ್ತು. ತಂದೆಯು ಭಾರತವನ್ನು ಸತ್ಯಖಂಡವನ್ನಾಗಿ ಮಾಡುತ್ತಾರೆ. ಅಸತ್ಯಖಂಡವನ್ನಾಗಿ ಯಾರು ಮಾಡುತ್ತಾರೆ? ಪಂಚವಿಕಾರಗಳೆಂಬ ರಾವಣನು ಎಷ್ಟೊಂದು ಪ್ರತಿಮೆಯನ್ನು ಮಾಡುತ್ತಾರೆ, ಮತ್ತೆ ಅದನ್ನು ಸುಡುತ್ತಾರೆ. ಏಕೆಂದರೆ ಇವನು ನಂಬರ್ 1 ಶತ್ರು ಆಗಿದ್ದಾರೆ. ಅಂದ್ರೆ ಯಾರು ಮಿತ್ರದ ಒಂದು ಗೊಂಬೆ ಮಾಡಿ ಸುಡುವುದಿಲ್ಲ. ಯಾರು ನಮ್ಮ ಶತ್ರು ಇರ್ತಾರೆ ಅವ್ರ ಫೋಟೋನೇ ಸುಡಿತಾರೆ, ಅವ್ರ ಗೊಂಬೆ ಮಾಡೇ ಸುಡ್ತಾರೆ. ಅದಕ್ಕೆ ರಾವಣ ನಮ್ಮ ಶತ್ರು, ಅದಕ್ಕೆ ಪ್ರತಿ ವರ್ಷ ಸುಡ್ತಾರೆ. ಯಾವಾಗಿನಿಂದ ರಾವಣ ರಾಜ್ಯವಾಗಿದೆ ಎಂಬುದು ಮನುಷ್ಯರಿಗೆ ತಿಳಿದೇ ಇಲ್ಲ. ತಂದೆಯು ತಿಳಿಸುತ್ತಾರೆ, ಅರ್ಧಕಲ್ಪ ರಾಮರಾಜ್ಯ, ಅರ್ಧಕಲ್ಪ ರಾವಣ ರಾಜ್ಯವಿರುತ್ತದೆ. ಆದರೆ ರಾವಣನನ್ನು ಸಾಯಿಸಲು ಅವನೇನೋ ಒಬ್ಬ ಮನುಷ್ಯನಲ್ಲ. ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ರಾವಣ ರಾಜ್ಯವಿದೆ. ತಂದೆಯು ಬಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ನಂತರ ಜಯ ಜಯಕಾರ ಆಗಿಬಿಡುತ್ತದೆ. ಅಲ್ಲಿ ಸದಾ ಖುಷಿ ಇರುತ್ತದೆ. ಅದು ಸುಖಧಾಮವಾಗಿದೆ. ಈಗ ಈ ಸಮಯಕ್ಕೆ ಪುರುಷೋತ್ತಮ ಸಂಗಮಯುಗ ಎಂದು ಹೇಳಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನೀವು ಈ ಪುರುಷಾರ್ಥದಿಂದ ಈ ರೀತಿಯಾಗುವವರಿದ್ದೀರಿ. ನಿಮ್ಮ ಚಿತ್ರಗಳನ್ನು ಮಾಡಿಸಲಾಗಿದೆ. ಆದರೆ ಅನೇಕರು ಬಂದರು, ಸ್ವಲ್ಪ ದಿನಗಳು ನಡೆದು ಹೊರಟು ಹೋದರು. ತಂದೆಯು ಬಂದು ನೀವು ಮಕ್ಕಳಿಗೂ ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ. ತಂದೆ ಶಿಕ್ಷಕರು ಬಹಳ ಪ್ರೀತಿ ಮಾಡುತ್ತಾರೆ, ಗುರುಗಳು ಪ್ರೀತಿ ಮಾಡುತ್ತಾರೆ. ಸದ್ಗುರು ನಿಂದಕರಿಗೆ ನೆಲೆ ಇಲ್ಲ. ನಿಮ್ಮ ಗುರಿ ಧ್ಯೇಯವು ಸಮ್ಮುಖದಲ್ಲಿದೆ. ಆ ಗುರಿಗಳ ಬಳಿಯಂತೂ ಯಾವುದೇ ಗುರಿ ಧ್ಯೇಯವಿರುವುದಿಲ್ಲ. ಅದೇನು ವಿದ್ಯೆ ಅಲ್ಲ, ಇದು ವಿದ್ಯೆ ಆಗಿದೆ.
ಇದು ಆಸ್ಪತ್ರೆ ಮತ್ತು ವಿಶ್ವವಿದ್ಯಾಲಯವೂ ಆಗಿದೆ. ಇದರಿಂದ ನೀವು ಸದಾ ಆರೋಗ್ಯವಂತರು, ಐಶ್ವರ್ಯವಂತರಾಗುತ್ತೀರಿ. ಇಲ್ಲಂತೂ ಅಸತ್ಯವಿದೆ, ಅದರಿಂದ ಸುಳ್ಳು ಮಾಯೆ, ಸುಳ್ಳು ಕಾಯವೆಂದು ಹಾಡುತ್ತಾರೆ. ಅಂದ್ರೆ ಕಲಿಯುಗದಲ್ಲಿ ಅಸತ್ಯ ಇದೆ. ಸತ್ಯುಗವು ಸತ್ಯಖಂಡವಾಗಿದೆ ಅಲ್ಲವೇ? ಅಲ್ಲಂತೂ ವಜ್ರರತ್ನಗಳ ಮಹಳಗಳಿರುತ್ತವೆ. ಸೋಮನಾಥ ಮಂದಿರವನ್ನು ಸಹ ಭಕ್ತಿ ಮಾರ್ಗದಲ್ಲಿ ಮಾಡಿದ್ದಾರೆ. ಎಷ್ಟೊಂದು ಹಣವಿತ್ತು. ಅದನ್ನು ಮುಸಲ್ಮಾನರು ಬಂದು ಲೂಟಿ ಮಾಡಿದರು. ದೊಡ್ಡ ದೊಡ್ಡ ಮಸೀದಿಗಳನ್ನು ಕಟ್ಟಿಸಿದರು. ಈಗ ನಿಮಗೆ ತಂದೆಯು ಕುಬೇರ್ನ ಖಜಾನೆಯನ್ನು ಕೊಡುತ್ತಾರೆ. ಆರಂಭದಲ್ಲೇ ನಿಮಗೆ ಎಲ್ಲವನ್ನು ಸಾಕ್ಷಾತ್ಕಾರ ಮಾಡಿಸುತ್ತಾ ಬಂದಿದ್ದಾರೆ. ಅವಲ್ದಿನ ಕಥೆ ಇದೆ ಅಲ್ಲವೇ? ಮೊಟ್ಟ ಮೊದಲು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಅದು ದೇವತಾ ಧರ್ಮವಾಗಿದೆ. ಯಾವ ಧರ್ಮವಿಲ್ಲವೋ ಅದನ್ನು ಪುನಃ ಸ್ಥಾಪನೆಯಾಗುತ್ತದೆ. ಎಲ್ಲರಿಗೂ ತಿಳಿದಿದೆ, ಪ್ರಾಚೀನ ಸತ್ಯುಗದಲ್ಲಿ ಇವರದೇ ರಾಜ್ಯವಿತ್ತು. ಇವರ ಮೇಲೆ ಮತ್ಯಾರೂ ಇರಲಿಲ್ಲ. ಅಂದ್ರೆ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು ಅಂತ. ದೈವಿ ರಾಜ್ಯವನ್ನು ಸ್ವರ್ಗವೆಂದು ಕರೆಯಲಾಗುತ್ತದೆ. ನೀವೀಗ ತಿಳಿದುಕೊಂಡಿದ್ದೀರಿ, ಮತ್ತೆ ಅನ್ಯರಿಗೂ ತಿಳಿಸಬೇಕಾಗಿದೆ. ಅಂದ ಮೇಲೆ ಎಲ್ಲರಿಗೆ ಇದು ಹೇಗೆ ಅರ್ಥ ಮಾಡಿಕೊಂಡು ಯಾವುದರಿಂದ ನಂತರ ಅವರು ನಮಗೆ ತಿಳಿಲಿಲ್ಲವೆಂದು ದೂರು ಕೊಡುವಂತರಾಗಬಾರದು. ನೀವು ಎಲ್ಲರಿಗೆ ತಿಳಿಸುತ್ತೀರಿ, ಆದರೂ ಸಹ ತಂದೆಯನ್ನು ಬಿಟ್ಟು ಹೊರಟು ಹೋಗುತ್ತೀರಿ. ಈ ಇತಿಹಾಸ ಮತ್ತೆ ಪುನರಾವರ್ತನೆಯಾಗುವುದು. ತಂದೆ ಬಳಿ ಬರುತ್ತಾರೆ. ಆಗ ತಂದೆಯು ಕೇಳುತ್ತಾರೆ, ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ? ಹೌದು ಬಾಬಾ, 5000 ವರ್ಷಗಳ ಮೊದಲು ಸಹ ನಾವು ಮಿಲನ ಮಾಡಲು ಬಂದಿದ್ದೆವು. ಬೇಹದ್ದಿನ ಆಸ್ತಿಯನ್ನು ಪಡೆಯಲು ಬಂದಿದ್ದೆವು. ಬೇಹದ್ದಿನ ಆಸ್ತಿ ಬಾಬಾ ಹೇಳ್ತಾರೆ, ಈಗ ನಮಗೆ ನೆನಪಿಗೆ ಬರ್ತಾ ಇದೆ. ಆಗ ನಾವು ಇದೇ ರೂಪವನ್ನು ನೋಡಿದ್ದೆವು ಎಂದು ಹೇಳುತ್ತಾರೆ. ತಂದೆಯೂ ಸಹ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ. ಅವಿನಾಶಿ ಜ್ಞಾನ ರತ್ನಗಳಿಂದ ನಿಮ್ಮ ಜೋಳಿಗೆಯು ತುಂಬುತ್ತದೆ ಅಲ್ಲವೇ? ಇದು ವಿದ್ಯೆಯಾಗಿದೆ. 7 ದಿನಗಳ ಕೋರ್ಸ್ ತೆಗೆದುಕೊಂಡು ನಂತರ ಭಲೆ ಎಲ್ಲೇ ಬೇಕಾದರೂ ಇದ್ದು ಮುರುಳಿಯ ಆಧಾರದ ಮೇಲೆ ನಡೆಯಬಹುದು. 7 ದಿನಗಳಲ್ಲಿ ಇಷ್ಟು ತಿಳಿಸಿಕೊಡಲಾಗುತ್ತದೆ. ಮತ್ತೆ ಅವರಿಗೆ ಇಡೀ ಮುರುಳಿಯು ಅರ್ಥವಾಗುತ್ತದೆ. ತಂದೆಯಂತೂ ಮಕ್ಕಳಿಗೆ ಎಲ್ಲಾ ರಹಸ್ಯವನ್ನು ಬಹಳ ಚೆನ್ನಾಗಿ ತಿಳಿಸುತ್ತಿರ್ತಾನೆ. ಒಳ್ಳೆಯದು. ಮಧುರಾತಿ ಮಧುರ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ. ಆತ್ಮಿಕ ತಂದೆಗೆ ನಾವೆಲ್ಲ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಆಯ್ತು, ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕಾಗಿದೆ. ಆತ್ಮಿಕ ವಿದ್ಯೆಯಿಂದ ತಮ್ಮ ಪದವಿಯನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕಾಗಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ಕಣ್ಣೀರು ಹಾಕಬಾರದು. ಬಾಬಾ ಇವತ್ತು ಸೆಕೆಂಡ್ ಪಾಯಿಂಟ್ ಹೇಳ್ತಾ ಇದ್ದಾರೆ. ಇದು ವಾನಪ್ರಸ್ಥ ಸ್ಥಿತಿಯಲ್ಲಿರುವ ಸಂಗಮಯವಾಗಿದೆ. ಆದ್ದರಿಂದ ವನವಾಸದಲ್ಲಿ ಬಹಳ ಸಾಧಾರಣ ಆಗಿರಬೇಕಾಗಿದೆ. ಬಹಳ ಮೇಲ್ಪಟ್ಟವೂ ಅಲ್ಲ, ಕೆಳಮಟ್ಟವೂ ಅಲ್ಲ. ಹಿಂತಿರುಗಿ ಹೋಗೋದಕ್ಕಾಗಿ ಆತ್ಮವನ್ನು ಸಂಪೂರ್ಣ ಪಾವನ ಮಾಡಿಕೊಳ್ಳಬೇಕಾಗಿದೆ. ಇವತ್ತು ಬಾಬಾ ವರದಾನ ಕೊಡ್ತಾ ಇದ್ದಾರೆ. ಸದಾ ಮೋಲ್ಡ್ ಆಗುವಂತಹ ವಿಶೇಷತೆಯಿಂದ ಸಂಪರ್ಕ ಮತ್ತು ಸೇವೆಯಲ್ಲಿ ಸಫಲರಾಗುವಂತಹ ಸಫಲತಾ ಮೂರ್ತಿ ಭವ. ಬಾಬಾ ವಿಸ್ತಾರ ತಿಳಿಸ್ಕೊಡ್ತಾ ಇದ್ದಾರೆ. ಯಾವ ಮಕ್ಕಳಲ್ಲಿ ಸ್ವಯಂಗೆ ಮೋಲ್ಡ್ ಆಗುವ ವಿಶೇಷತೆ ಇದೆ, ಅವರು ಸಹಜವಾಗಿ ಗೋಲ್ಡನ್ ಏಜ್ನ ಸ್ಟೇಜ್ಗಳಿಗೆ ತಲುಪಲು ಸಾಧ್ಯ. ಎಂತಹ ಸಮಯ, ಎಂತಹ ವಾತಾವರಣವು ಅದರ ಪ್ರಮಾಣ ತನ್ನ ಧಾರಣೆಯನ್ನು ಪ್ರತ್ಯಕ್ಷ ಮಾಡಲು ಮೋಲ್ಡ್ ಆಗಬೇಕಾಗಿದೆ. ಮೋಲ್ಡ್ ಆಗುವರೇ ರಿಯಲ್ ಗೋಲ್ಡ್ ಆಗಿದ್ದಾರೆ. ಹೇಗೆ ಸಾಕಾರ ತಂದೆಯು ವಿಶೇಷತೆಯನ್ನು ನೋಡಿದಿರಿ. ಎಂಥ ಸಮಯ, ಎಂತಹ ವ್ಯಕ್ತಿ, ಅಂತಹ ರೂಪ. ಈ ರೀತಿ ಫಾಲೋ ಫಾದರ್ ಮಾಡಿ ಆಗ ಸೇವೆ ಮತ್ತು ಸಂಪರ್ಕ ಎಲ್ಲದರಲ್ಲೂ ಸಹಜವಾಗಿ ಸಫಲತಾ ಮೂರ್ತಿಗಳಾಗುವಿರಿ. ಇವತ್ತಿನ ಸ್ಲೋಗನ್ ಆಗಿದೆ, ಎಲ್ಲಿ ಸರ್ವಶಕ್ತಿಗಳಿರುವುದೋ ಅಲ್ಲಿ ನಿರ್ವಿಘ್ನ ಸಫಲತೆ ಜೊತೆಯಲ್ಲಿರುತ್ತದೆ. ಇವತ್ತಿನ ಅವ್ಯಕ್ತ ಸೂಚನೆ, ಈಗ ಸಂಪನ್ನ ಅಥವಾ ಕರ್ಮಾತೀತರಾಗೋದ್ರಲ್ಲಿ ತತ್ಪರರಾಗಿರಿ. ಹೇಗೆ ಸಾಕಾರದಲ್ಲಿ ಬರುವುದು ಹೋಗೋದು ಸಹಜ ಅಭ್ಯಾಸ ಆಗಿಬಿಟ್ಟಿದೆ, ಹಾಗೆಯೇ ಆತ್ಮಕ್ಕೆ ತಮ್ಮ ಕರ್ಮಾತೀತ ಅವಸ್ಥೆಯಲ್ಲಿರುವ ಅಭ್ಯಾಸವಿರಲಿ. ಈಗೀಗ ಕರ್ಮಯೋಗಿಯಾಗಿ ಕರ್ಮ ಬರುವುದು
ಕರ್ಮ ಸಮಾಪ್ತಿ ಆಯ್ತು, ನಂತರ ಕರ್ಮಾತೀತ ಅವಸ್ಥೆಯಲ್ಲಿರೋದು. ಇದರ ಅನುಭವ ಸಹಜವಾಗುತ್ತಾ ಹೋಗಲಿ, ಸದಾ ಲಕ್ಷ್ಯವಿರಲಿ ಕರ್ಮಾತೀತ ಅವಸ್ಥೆಯಲ್ಲಿರಬೇಕು. ನಿಮಿತ್ತ ಮಾತ್ರ ಕರ್ಮ ಮಾಡೋದಕ್ಕೆ ಕರ್ಮಯೋಗಿಯಾಗಿ ನಂತರ ಪುನಃ ಕರ್ಮಾತೀತ. ಓಕೆ, ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.